ಇನ್ ಬ್ರಾಕೆಟ್ಸ್ ಕೆಳಗೆ ಕೊಟ್ಟಿರುವಂತಹ ಏನು ಎರಡು ಮೂರು ಸೆಂಟೆನ್ಸ್ ಗಳನ್ನ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಅದನ್ನ ಪ್ಯಾಸಿವ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ನೆನಪಿಡಬೇಕಾಗಿರೋ ಅಂಶ ಏನು ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಗಳನ್ನ ನೆನಪಿಡಬೇಕು. ಅದರ ಜೊತೆಗೆ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಬಗ್ಗೆ ನಮಗೆ ಗೊತ್ತಿತ್ತು ಅಂತಂದ್ರೆ ನಾವು ಈಸಿಲಿ ವಿ ಕ್ಯಾನ್ ಗೆಟ್ 3 ಮಾರ್ಕ್ಸ್. ಆರಾಮಾಗಿ ನಾವು 3 ಮಾರ್ಕ್ಸ್ ಅನ್ನ ಇದರಲ್ಲಿ ತಗೋಬಹುದು. ಕ್ವಶನ್ ಏನ್ ಕೇಳಿದ್ದಾರೆ ಅಲ್ಲಿ, ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್. ಇಲ್ಲಿ ಮಿನಿಸ್ಟರ್ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂತದ್ದು. ಸೊ ಸಿಂಗ್ಯುಲರ್ ನೆನಪಿರಲಿ. ಮಿನಿಸ್ಟರ್ ಫೆಲ್ಟ್ ಅನ್ನುವಂಥದ್ದು ಪಾಸ್ಟ್ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತಹದ್ದು ನಮಗೆ ಗೊತ್ತಾಯ್ತು. ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್, ದೇರ್ಫೋರ್ ಇಟ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಇದೆ. ನೆಕ್ಸ್ಟ್ ಸಿಂಗ್ಯುಲರ್ ಇದೆ, ಇಟ್ ವಾಸ್ ಆಗ್ಬೇಕಂತ. ಇಟ್ ವಾಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಡಿಸೈಡ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಏನ್ ಹಾಕ್ತೀವಿ, ಡಿಸೈಡೆಡ್ ಹಾಕ್ತೀವಿ. ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. This is also a singular and past tense. Singular is the past tense ಇದೆ. So that's why this was informed ಆಗ್ತೀವಿ. ಇಡಿ ಫಾರ್ಮ್ ಅನ್ನ ಹಾಕ್ತೀವಿ ಅಲ್ಲಿ ಅಷ್ಟೇ. Informed ಆಗುತ್ತೆ. This was informed to the prince and he agreed to this. The criminal keep ಅಂತ ಇದೆ. ಕ್ರಿಮಿನಲ್ ಸಿಂಗ್ಯುಲರ್ ಇದೆ. ಪಾಸ್ಟ್ ಟೆನ್ಸ್ ಇದು ಸಿಂಗ್ಯುಲರ್ ಇದ್ರೆ ಏನಾಗ್ತೀವಿ ನಾವು, ವಾಸ್ ಆಗ್ತೀವಿ. ಅಥವಾ ಪಾಸ್ಟ್ ಟೆನ್ಸ್ ಇದು ಪ್ಲೂರಲ್ ಏನಾದ್ರೂ ಇದ್ರೆ, ಫಾರ್ ಎಕ್ಸಾಂಪಲ್ ಕರ್ಟಿಯಸ್, ಕ್ರಿಮಿನಲ್ಸ್ ಅಂತ ಈ ತರ ಏನಾದ್ರೂ ಇದ್ರೆ ನಾವಲ್ಲಿ ವಾಸ್ ಬದಲಾಗಿ ವರ್ ಹಾಕ್ತೀವಿ. ಇಲ್ಲಿ ಕ್ರಿಮಿನಲ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಕೀಪ್ ಕೆವಿ ಟು ಫಾರ್ಮ್ ಏನು, ಕೆಪ್ಟ್. ಸೊ ಆನ್ಸರ್ ಏನಾಗಬೇಕು, ವಾಸ್ ಕೆಪ್ಟ್ ಆಗಬೇಕು. ಹಾಗಾದ್ರೆ ಇಂದ prison and they placed a guard over him. ಇದು ಆನ್ಸರ್. ಮೊದಲನೇದಕ್ಕೆ ಏನಾಯ್ತು, ಹಾಗಾದ್ರೆ it was decided ಆಯ್ತು. ಎರಡನೇದಕ್ಕೆ ಏನಾಯ್ತು, was informed ಆಯ್ತು. ಮೂರನೇದಕ್ಕೆ ಏನಾಯ್ತು, was kept ಅನ್ನುವಂಥದ್ದು ಆನ್ಸರ್. ಕ್ವೆಶ್ಚನ್ ನಂಬರ್ 12 ನೋಡಿ. fill in the blanks by choosing the appropriate expression given in brackets ಅಂತ ಇದೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ಆನ್ಸರ್ ಅವರೇನೆ. in a fix given a face lit up ಅಂತ ಇದೆ. roof dash when he was offered money. Roof when he was offered money. ರೂಫ್ಗೆ ಮನಿಯನ್ನ, ಹಣವನ್ನ ಆಫರ್ ಮಾಡಿದಾಗ ಅವನ ಮುಖ ಹೇಗಾಯ್ತು ಅಂತಂದ್ರೆ his face was lit up ಅನ್ನುವಂಥದ್ದು ಫಸ್ಟ್ ಇದಕ್ಕೆ ಆಗಬೇಕು. His face was lit up when he was offered money to vote for Maduka, but on the day of election he was dashed and decided to vote both Marcus and Maduka. ಏನಾಯ್ತು ಅಂತಂದ್ರೆ ಇನ್ ಫಿಕ್ಸ್ ಬರುತ್ತೆ, ಗಿವನ್ ಅಪ್ ಬರುತ್ತೆ ನೋಡಿ. ಅದಕ್ಕೆ ಸೆಕೆಂಡ್ ಮೊದಲನೇದಕ್ಕೆ ಫೇಸ್ ಲೀಟ್ ಅಪ್ ಆಗುತ್ತೆ, ಯಾಕೆಂದ್ರೆ ಅವ್ನು ದುಡ್ಡು ನೋಡಿದ ತಕ್ಷಣ ಅವನ ಮುಖ ಹರಡುತ್ತೆ. ನೆಕ್ಸ್ಟ್ ವೋಟ್ ಫಾರ್ ಮಡುಕ, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಇನ್ ಎ ಫಿಕ್ಸ್. ಎರಡನೇದಕ್ಕೆ ಇನ್ ಎ ಫಿಕ್ಸ್ ಆಗಬೇಕು. ಅಂಡ್ ಡಿಸೈಡೆಡ್ ಟು ವೋಟ್ ಫಾರ್, ಇಬ್ಬರಿಗೂ ಸಹ ವೋಟ್ ಹಾಕಕ್ಕೆ ಅವನು ನಿರ್ಧಾರವನ್ನ ಮಾಡ್ತಾನೆ. ಕೊಟ್ಟಿರುವಂತಹ ಬ್ಯಾಲೆಟ್ ಪೇಪರ್ ನ ಅರಿತಾನೆ, ಅದಕ್ಕೆ ಆಫ್ ಪೇಪರ್ ಇದಕ್ಕೆ ಆಫ್ ಪೇಪರ್ ಹಾಕಿ ನಾನು ವೋಟ್ ಹಾಕ್ತೇನೆ ಅಂತ ಸಮಾಧಾನದಿಂದ ಹೊರಗೆ ಬರ್ತಾನೆ. ಫಸ್ಟ್ ಡ್ಯಾಶ್ ಗೆ ಏನಾಗಬೇಕು, ದಟ್ ವಾಸ್ ಫೇಸ್ ಲಿಟ್ ಅಪ್ ಆಗಬೇಕು. ಅಂಡ್ ಸೆಕೆಂಡ್ ಇನ್ ಎ ಫಿಕ್ಸ್ ಅನ್ನುವಂಥದ್ದು ಸೆಕೆಂಡ್ ವರ್ಡ್ ಆಗಬೇಕು. ಕ್ವಶನ್ ನಂಬರ್ 13 ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ನಿಮ್ಮ ಸರ್ಗಳು ಅಥವಾ ನಿಮ್ಮ ಮೇಡಮ್ಗಳು ಹೇಳ್ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ರೊನೌನ್ಸ್ಮೆಂಟ್ ಕೇಳುವಂತಹ ಪ್ರಶ್ನೆ 5 ಮಾರ್ಕ್ಸ್ಗೆ ವೆರಿ ಈಸಿಲಿ ಗೆಟ್ 5 ಮಾರ್ಕ್ಸ್ ಈಸಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಅದನ್ನ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಯಾವ್ದಾದ್ರೆ ರೋಮಿಯೋ ಅಂಡ್ ಜೂಲಿಯಟ್ ಮೇಲೆ ಕೇಳಿರುವಂತಹ ಪ್ರಶ್ನೆ ಫಸ್ಟ್ಗೆನೆ ಡಿಸ್ಕಷನ್ ಆಗಿದೆ, ಹಾಗಾಗಿ ಅದನ್ನು ಸಹ ನಾನು ತಗೊಂಡಿಲ್ಲ. ಕ್ವಶನ್ ನಂಬರ್ 15, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ಸ್ ಮೇ ಹೌಸ್ ಅಂಡ್ ವಾಟ್ ದೇ ನಾಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನಾಗಬೇಕು ಅಂತಂದ್ರೆ ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಅಂತ ಆಗಬೇಕು. ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಅನ್ನುವಂಥದ್ದು ಕ್ವಶನ್ ನಂಬರ್ 15 ಗೆ ಆನ್ಸರ್ ಆಗಬೇಕು. 16 ಕ್ವಶನ್ ನಂಬರ್ 16 ಏನ್ ಕೇಳಿದ್ದಾರೆ, ವಾಟ್ ಈಸ್ ಚಿಪ್ಕೋ ಮೂವ್ಮೆಂಟ್. ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು, ಡ್ಯಾನ್ ವುಮೆನ್ ಫ್ರಮ್ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ವಂದನಾ ಶಿವಾಸ್ ಎಸ್ಸೆ ಅಂತ ಕೇಳಿದ್ದಾರೆ. ಇದರಲ್ಲಿ ಏನು ವಾಟ್ ಇಸ್ ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು, ನಿಮ್ಗೆ ಈಗ ಆಲ್ರೆಡಿ ಆ ಪಾಠ ಮಾಡಬೇಕಾದ್ರೆ ಸರ್ಗಳು ಹೇಳಿರ್ತಾರೆ. ಚಿಪ್ಕೋ ಮೂವ್ಮೆಂಟ್ ಇಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ ಹೇಳಿದ್ದಾರೆ. ಚಿಪ್ಕೋ ಮೂವ್ಮೆಂಟ್ ಈಸ್
a non-violent response to the large scale of deforestation called Chipko movement in Garhwal, Himalayan region ಅಲ್ಲಿ ಇದು ಆಗುತ್ತೆ. ಈ ವಂದನಾ ಶಿವ ಪಾಠದಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ 4ನೇ ಚಾಪ್ಟರ್ ಅಲ್ಲಿ ಅಂತಂದ್ರೆ ದಟ್ ಈಸ್ 5 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ನೆಕ್ಸ್ಟ್ 2 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಯಾವುದರಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಬೈ ವಂದನಾ ಶಿವ ಆ ಚಾಪ್ಟರ್ ಅಲ್ಲಿ 4ನೇ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳ್ತಾರೆ. 3 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಇರುತ್ತೆ. ಇನ್ನು 2 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಇನ್ನೊಂದು ಮಾತನ್ನ ಹೇಳಬೇಕು. 2 ಮಾರ್ಕ್ಸ್ ಗೆ ಟೋಟಲ್ 4 ಚಾಪ್ಟರ್ ಇಂದ ಕೇಳ್ತಾರೆ. ಒಂದು ರೋಮಿಯೋ ಜೂಲಿಯೆಟ್ ಇಂದ ಕೇಳ್ತಾರೆ, ಎರಡನೇದು ಆನ್ ಚಿಲ್ಡ್ರನ್ ಇಂದ ಕೇಳ್ತಾರೆ, ನೆಕ್ಸ್ಟ್ ಥರ್ಡ್ ಒನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಬೈ ವಂದನಾ ಶಿವ ಅಂಡ್ ಫೋರ್ತ್ ಒನ್ ವಾಟರ್ ಪದ್ಧತಿಯಿಂದ ಕೇಳ್ತಾರೆ. ಈ 4 ಚಾಪ್ಟರ್ ಇಂದ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ನೀವು ಬರೀಬೇಕು ಅಟೆಂಡ್ ಮಾಡಬೇಕಾಗಿರುವಂತಹ ಕ್ವಶನ್ 3 ಮಾತ್ರ. 4 ಪ್ರಶ್ನೆ ಕೇಳ್ತಾರೆ, 3 ಪ್ರಶ್ನೆಯನ್ನ ಅಟೆಂಡ್ ಮಾಡಬೇಕು. ಈ 4 ಚಾಪ್ಟರ್ ಇಂದ 2 ಮಾರ್ಕ್ಸ್ ಪ್ರಶ್ನೆಯನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಇಸ್ ದ ಮೈಟಿ ಮೂವ್ಮೆಂಟ್ mentioned in the poem water, where did it happen? ಇದು ಸಹ 3 ಮಾರ್ಕ್ಸ್ ಇದೆ. 1 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ and 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಈ ಕ್ವಶನ್ ಏನು ಕೇಳಿದರೆ which is the mighty movement mentioned in the poem water. ವಾಟರ್ ಪದ್ಯದಲ್ಲಿ ಮೈಟಿ ಮೂವ್ಮೆಂಟ್ ಅನ್ನುವಂತಹದ್ದು ಯಾವುದು ಅಂತ ಕೇಳಿದ್ದಾರೆ, ಮತ್ತೆ ಎಲ್ಲಿ ಆಯ್ತು ಅಂತ ಕೇಳಿದ್ದಾರೆ. ಇಲ್ಲಿ ಮೈಟಿ ಮೂವ್ಮೆಂಟ್ ಅಂತಂದ್ರೆ ಯಾವ್ದಾಗುತ್ತೆ, ಮಹಡ್ ಸ್ಟ್ರಗಲ್ ಆಗುತ್ತೆ. ಮಹಡ್ ಸ್ಟ್ರಗಲ್ ಅಟ್ ಚಾದರ್ ಟ್ಯಾಂಕ್ ಆಗುತ್ತೆ. ಮಹಡ್ ಸ್ಟ್ರಗಲ್ ಅಟ್ ಚಾದರ್ ಟ್ಯಾಂಕ್ ಅನ್ನುವಂಥದ್ದು ಆನ್ಸರ್ ಆಗಬೇಕು. ಕ್ವಶನ್ ನಂಬರ್ 31 ಗ್ರಾಮರಿಕ್ 4 ಪ್ರಶ್ನೆಯನ್ನ ಕೇಳ್ತಾರೆ. ಇದರಲ್ಲಿ ಏನು ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಂದೇಳಿ ಒಂದು ಆರ್ಟಿಕಲ್ ಮೇಲಾದ್ರೂ ಕೇಳ್ಬೋದು ಅಥವಾ ಪ್ರಿಪೋಸಿಷನ್ ಮೇಲಾದ್ರೂ ಕೇಳ್ಬೋದು. ಅದು ಚಾಯ್ಸ್ ಇರುತ್ತೆ. ಐದರ್ ದೇ ಕ್ಯಾನ್ ಆಸ್ಕ್ article or preposition. Next second question jumble segment, rearrange the segment into meaningful sentences ಮೇಲೆ ಕೇಳಿರ್ತಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕೇಳಿರ್ತಾರೆ. ನೆಕ್ಸ್ಟ್ ಫಾರ್ಮ್ ವರ್ಕ್ ಫಾರ್ಮ್ ಮೇಲೆ 4ನೇ ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ರೀತಿ 4 ಮಾರ್ಕ್ಸ್ ಕೇಳಿರ್ತಾರೆ ಇದನ್ನ. ಅಥವಾ 31ನೇ ಕ್ವಶನ್ ಬಿ ಅಲ್ಲಾದ್ರೆ ಲಿಂಕರ್ಸ್ ಮೇಲೆ ಕೇಳಿರ್ತಾರೆ. 31 ಕ್ವಶನ್ ಎ ನಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ಹಿಂಗ್ ಕೇಳಿದ್ದಾರೆ ನೋಡಿ, ಆರ್ಟಿಕಲ್ ಮೇಲೆ ಕೇಳಿದ್ದಾರೆ. ಇಲ್ಲಿ ಕೋಪರ್ನಿಕಸ್ ಅನ್ನೋದು ಪರ್ಟಿಕ್ಯುಲರ್ ಪರ್ಸನ್ ಕೇಳಿದ್ದಾರೆ. ಪರ್ಟಿಕ್ಯುಲರ್ ಪರ್ಸನ್ ಸೆಡ್ ಅಂದ್ರೆ ಕೋಪರ್ನಿಕಸ್ ಸೆಡ್ ದಟ್ ಅರ್ತ್ ರಿವಾಲ್ವ್ಸ್ ಅಂತ ಇದೆ. ಅರ್ತ್ ರಿವಾಲ್ವ್ಸ್ ಅಂತ ಇದೆ. ಅರ್ತ್ ರಿವಾಲ್ವ್ಸ್ ಅರೌಂಡ್ ಅ ಸನ್ ಅಂತ ಇದೆ. ನಾವು ಧ ಅನ್ನುವಂತಹ ಆರ್ಟಿಕಲ್ ಇಲ್ಲಿ ಯೂಸ್ ಆಗುತ್ತೆ. ಯಾಕೆ ದಾನೇ ಆಗುತ್ತೆ ಅಂತಂದ್ರೆ ದಾ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ನಿಮ್ಗೆ ಹೇಳಿರ್ತಾರೆ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಆನ್ಸರ್ ಮಾತ್ರ ಹೇಳ್ತಾ ಇದೀನಿ. ದ ಅರ್ತ್ ರಿವಾಲ್ವ್ಸ್ ಅನ್ನುವಂಥದ್ದು ಆನ್ಸರ್ ಆಗಬೇಕು. ಬಿಕಾಸ್ ದಿಸ್ ಇಸ್ ಅ ಡೆಫಿನೆಟ್ ಆರ್ಟಿಕಲ್, ದಟ್ಸ್ ವೈ ವಿ ಕ್ಯಾನ್ ಯೂಸ್ ದ ಹಿಯರ್. ನೆಕ್ಸ್ಟ್ ಟು ಮೇಂಟೈನ್ ಶುಡ್ ಬಿ ಪೀಸ್ ಎನ್ಫೋರ್ಸ್ಡ್ ಲಾ ಅಂಡ್ ಆರ್ಡರ್ ಇನ್ ಸೊಸೈಟಿ ಅಂತ ಇದೆ. ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ರೀಅರೇಂಜ್ ದ ಸ್ಟೇಟ್ಮೆಂಟ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಕೊಟ್ಟಿರುವಂತಹ ಅದಲಿ ಬದಲಿ ಆಗಿರುವಂತಹ ಪದಗಳನ್ನೆಲ್ಲ ಜೋಡಿಸಿ ಒಂದು ಅರ್ಥಬದ್ಧವಾದಂತಹ ವಾಕ್ಯಗಳನ್ನ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಏನಾಗಬೇಕು ನೋಡಿ, ಲಾ ಅಂಡ್ ಆರ್ಡರ್ ಶುಡ್ ಬಿ ಮೇಂಟೈನ್ ಆಗಬೇಕು, ಎನ್ಫೋರ್ಸ್ಡ್. ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ ಆಗಬೇಕು. ಇಲ್ಲಿ ನೋಡಿ, ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ ಅನ್ನುವಂಥದ್ದು ಆಗಬೇಕು. ಅಲ್ಲಿ ಆನ್ಸರ್ ಅದು ಆಗಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನ್ ಕೇಳಿದಾರೆ, ಈಚ್ ಮ್ಯಾನ್ ಅಂಡ್ ಈಚ್ ವುಮೆನ್ ಡ್ಯಾಶ್ ಗಿವನ್ ಆನ್ ಅಪರ್ಚುನಿಟಿ ಟು ಸ್ಪೀಕ್. ಇಲ್ಲಿ ಈಚ್ ಮ್ಯಾನ್ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಬ್ಬ ಮನುಷ್ಯ ಅಥವಾ ಹೆಣ್ಮಕ್ಳು, ಮಹಿಳೆ, ಪ್ರತಿಯೊಬ್ಬ ಪುರುಷ ಅಥವಾ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬ ಇಟ್ಸ್ ಶೋಸ್ ದಟ್ ದ ಸಿಂಗ್ಯುಲರ್ ತೋರಿಸ್ತಾ ಇದೆ ನಮಗೆ, ಹಂಗಾಗಿ ವಾಸ್ ಅನ್ನ ನಾವು ಇಲ್ಲಿ ಹಾಕ್ತೀವಿ. ಇಲ್ಲಿ ನೋಡಿ, ಈಚ್ ಮ್ಯಾನ್ ಅಂಡ್ ಈಚ್ ವುಮೆನ್ ವಾಸ್ ಗಿವನ್ an opportunity to speak ಅನ್ನುವಂಥದ್ದು ಆಗಬೇಕು. ವಾಸ್ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ನೋಡಿ, ಚೂಸ್ ದ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ರಿಲೇಟಿವ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಫೇವರೇಟ್ ಸಾಂಗ್, ಇದೆಲ್ಲನೂ ಸಹ ಏನ್ ನಮ್ಗೆ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ಸ್ ಇಂಡಿಕೇಟ್
ಸಿಂಗ್ಯುಲರ್. ಅದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸಿಂಗ್ಯುಲರ್ ನ ಇಂಡಿಕೇಟ್ ಮಾಡುತ್ತೆ, ನಮಗೆ ಗೊತ್ತಿರಬೇಕು. ಸಿಂಗ್ಯುಲರ್ ಜೊತೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವರ್ಬಲ್ ಯಾವ ಕೊಟ್ಟಿದ್ದಾರೆ, ಲೀವ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಸಿಡ್ನಿ ನೌ ಅಂತ ಇದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ಲೀವ್ ಜೊತೆ ನಾವೇನ್ ಮಾಡ್ತೀವಿ, ಎಸ್ ಅನ್ನ ಸೇರಿಸ್ತೀವಿ. ಲೀವ್ಸ್ ಆಗಬೇಕು, ಅಲ್ಲಿ ಆನ್ಸರ್ ಏನಾಗಬೇಕು, ಲೀವ್ಸ್ ಆಗಬೇಕು. ಅಲ್ಲಿ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಅದೇನೆ, ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಕ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದರೆ. ಸೊ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಲೀವ್ ಇನ್ ಸಿಡ್ನಿ ನೌ. ಈಗ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಸಿಡ್ನಿಯಲ್ಲಿ ಸೆಟಲ್ ಆಗಿದ್ದಾರೆ, ಸಿಡ್ನಿಯಲ್ಲಿ ಇದ್ದಾರೆ, ಈಗ ಇದ್ದಾರೆ ಅನ್ನುವಂತಹ ಅರ್ಥವನ್ನ ಇದು ಕೊಡುತ್ತೆ. ಸೊ ದಟ್ಸ್ ವೈ ವಿ ಶುಡ್ ಯೂಸ್ ಎಸ್ ಫಾರ್ಮ್. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಲೀವ್ಸ್ ಅನ್ನ ಹಾಕ್ತೀವಿ. ಕ್ವಶನ್ ನಂಬರ್ 32 ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ 2 ಮಾರ್ಕ್ಸ್ ಇರುತ್ತೆ. ಇದು ಐದರ್ ಇಟ್ ಈಸ್ ನೀವು ಎ ಆದ್ರೂ ಅಟೆಂಡ್ ಮಾಡಬಹುದು ಅಥವಾ ಬಿ ಆದ್ರೂ ಅಟೆಂಡ್, ಬಿ ಪಾರ್ಟ್ ಆದ್ರೂ ಅಟೆಂಡ್ ಮಾಡಬಹುದು, ಅಥವಾ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಇಲ್ಲಿ ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್ ಅಂತ ಇದೆ. ಇಲ್ಲಿ ಆಡ್ ಎ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನೆನಪಿಡಬೇಕಾಗಿರುವಂತಹ ರೂಲ್ಸ್ ಏನು ಮೊದಲನೇದು ಅಂತಂದ್ರೆ, ಕೊಟ್ಟಿರುವಂತಹ ವಾಕ್ಯದಲ್ಲಿ ವಾಕ್ಯ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ನೋಡ್ಕೋಬೇಕು. ಇಫ್ ಇಟ್ ಇಸ್ ದ ಗಿವನ್ ಸೆಂಟೆನ್ಸ್ ಇಸ್ ಪಾಸಿಟಿವ್, ವಿ ಶುಡ್ ಮೇಕ್ ಅ ನೆಗೆಟಿವ್ ಸೆಂಟೆನ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಕೊಟ್ಟಂತಹ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆಯಾ ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ಸ್ ಇದ್ರೆ ಅದನ್ನ ಏನ್ ಮಾಡ್ಬೇಕು, ವಿ ಶುಡ್ ಹೊರಗೆ ತೆಗಿಬೇಕು ಅದನ್ನ. ಈಗ ಕೊಟ್ಟಿರುವಂತಹ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆಯಾ? ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಯಾವ್ಯಾವು? ಹ್ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡು, ಡಸ್, ಡಿಡ್ ಇವೆಲ್ಲನೂ ಸಹ ಹೆಲ್ಪಿಂಗ್ ವರ್ಬ್ಸ್ ಅಂತ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ವಾಕ್ಯದಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್ಸ್ ಯಾವುದು? ಹ್ಯಾಸ್ ಇದೆ, ರಘು ಅನ್ನುವಂಥದ್ದು ಹೀ ಇದೆ, ಗೊತ್ತಿರಬೇಕು ನಮ್ಗೆ. ಇಲ್ಲಿ ಗಾನ್ ಟು ಮಾರ್ಕೆಟ್ ಅಂತ ಇದೆ. ರಘು ಹ್ಯಾಸ್ ಗಾನ್ ಟು ಮಾರ್ಕೆಟ್ ಅಂತ ಇದೆ. ಸೊ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಹಾಗಾದ್ರೆ hasn't he ಆಗಬೇಕು ಆನ್ಸರ್. ನಾಟ್ ಹಾಕಬೇಕು, he ಆಗಬೇಕು, put it a question mark, that is the answer ಆಗಬೇಕು. ರಘು has gone to attend the workshop ಅಂತ ಇದೆ. hasn't he ಅನ್ನುವಂಥದ್ದು ಆನ್ಸರ್ ಆಗಬೇಕು. ಏನ್ ರೂಲ್ಸ್ ಏನ್ ಹೇಳಿದ್ವಿ ನಾವು? ಕೊಟ್ಟಂತಹ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆಯಾ ನೋಡ್ಬೇಕು, ಹೆಲ್ಪಿಂಗ್ ವರ್ಬ್ಸ್ ಇದ್ರೆ ಅದನ್ನ ಹೊರಗೆ ತೆಗಿಬೇಕು. ಕೊಟ್ಟಂತಹ ವಾಕ್ಯ ನೆಕ್ಸ್ಟ್ ಏನಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೋಬೇಕು. ನೆಗೆಟಿವ್ ಇದ್ರೆ ನಾವು ನಾಟ್ ಹಾಕೋ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಇದ್ರೆ ನಾವು ನಾಟ್ ಅನ್ನ ಹಾಕೊಂಡು ನೆಕ್ಸ್ಟ್ ಪ್ರೊನೌನ್ ಅಥವಾ ಫಾರ್ಮ್ ಏನಿದೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಹೀನ, ಶೀನ ಅಥವಾ ದೇನ ನೋಡ್ಕೊಂಡು ಹಾಕೋಬೇಕು. ಅದು ಆನ್ಸರ್ ಏನಾಗಬೇಕು? ಹಸಂಟ್ ಹಿ ಆಗಬೇಕು. ನೆಕ್ಸ್ಟ್ ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ಸೊ ಚಾರ್ಲ್ಸ್ ಡಾರ್ವಿನ್ ಅನ್ನುವಂತಹದ್ದು ಕ್ವಶನ್ ಆಗಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಚಾರ್ಲ್ಸ್ ಅಂಡರ್ಲೈನ್ ವರ್ಡ್ ಏನಾಗಬೇಕು, ಅದು ಉತ್ತರ ಆಗಿ ಬರಬೇಕು. ಹಾಗಾದ್ರೆ ಏನ್ ಆಗ್ತೀರಿ ನೀವು? ಪ್ರಶ್ನೆ ಹೇಗೆ? WH ಕ್ವಶನ್ಸ್, ಫ್ರೇಮ್ ದ WH ಕ್ವಶನ್ಸ್ ಅಂತ ಕೇಳಿದ್ದಾರೆ ಇನ್ಸ್ಟ್ರಕ್ಷನ್ ಅಲ್ಲಿ. ಸೊ ಅದೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಹೂ ಅನ್ನುವಂಥದ್ದು ಬರಬೇಕು. ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಯೇಷನ್ ಆಗಬೇಕು. ಥಿಯರಿ ಆಫ್ ಎವಲ್ಯೂಯೇಷನ್ ಆಗಬೇಕು, ಇದು ಪ್ರಶ್ನೆ ಆಗಬೇಕು. ಹೂ ಡೆವಲಪ್ಡ್, ಇಲ್ಲಿ ಇದರ ಬದಲಾಗಿ ಹೂ ಬರಬೇಕು. ಇಲ್ಲಿ ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಯೇಷನ್ ಆಗಬೇಕು, ಅದು ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್ ಅಂತ. ಕೊಟ್ಟಂತಹ ವಾಕ್ಯಗಳಲ್ಲಿ ಕೆಲವೊಂದಿಷ್ಟು ತಪ್ಪಿದೆ. ಐದರ್ ಇಟ್ ಈಸ್ ಆರ್ಟಿಕಲ್ ಆರ್ ಪ್ರಿಪೋಸಿಷನ್, ಕೆಲವೊಂದರಲ್ಲಿ ತಪ್ಪುಗಳನ್ನ ಕೊಟ್ಟಿದ್ದಾರೆ. ಅದನ್ನ ಕರೆಕ್ಟ್ ಆಗಿ ಮಾಡಿ ನಾವು ಹುಡುಕಿ ಅದನ್ನ ಎಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡಿ ಮತ್ತೆ ಬರೀಬೇಕು ಅಂತ ಹೇಳಿರುವಂತದ್ದು. ಮೆನಿ ಚಿಲ್ಡ್ರನ್ ದಟ್ ಇಸ್ ಪ್ಲೂರಲ್ ಇದೆ. ಸೊ ಈಸ್ ಪ್ಲೂರಲ್ ಜೊತೆ ಸಿಂಗ್ಯುಲರ್ ಹೊಂದಾಣಿಕೆ ಆಗಲ್ಲ. ಸೊ ದಟ್ಸ್ ವೈ ಇಲ್ಲಿ ಈಸ್ ಬದಲಾಗಿ ಆರ್ ಅನ್ನ ಹಾಕಿದ್ರೆ ಸರಿ ಹೋಗುತ್ತೆ. ನೋಡಿ, ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅನ್ನುವಂಥದ್ದು ಆನ್ಸರ್ ಆಗ್ಬೇಕು. ನೆಕ್ಸ್ಟ್ ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇದೆ. ವೆನ್ ಆರ್ ಯು ಆಗ್ಬೇಕು. ನೋಡಿ, ವೆನ್ ಯು ನ ಈ ಕಡೆ ಕಳಿಸಿ, ಆರ್ ಅನ್ನ ಈ ಕಡೆ ಹಾಕಿ ಅಷ್ಟೇ. ವೆನ್ ಆರ್ ಯು ಲಿವಿಂಗ್ ಫ್ರಾನ್ಸ್, ಇದು ಆನ್ಸರ್. ಕ್ವಶನ್ ನಂಬರ್ 33 ನಲ್ಲಿ ಏನು ನೋಟ್ ಮೇಕಿಂಗ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರೆ ಅದು 2 ಮಾರ್ಕ್ಸ್ ಕೇಳ್ತಾರೆ ಕ್ವಶನ್. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಅಂತ ಕೇಳಿದ್ದಾರೆ. ಅಲ್ಲಿ ಬ್ಯಾಕ್ ಬೋನ್ ಆದ್ಮೇಲೆ ಒಂದು ಇದನ್ನ ಕೊಟ್ಟಿದ್ದಾರೆ, ಹಿಂಗೆ ಒಂದು ಬಾಕ್ಸಸ್ ನ ಅದನ್ನ ಫಿಲ್ ಮಾಡಬೇಕು. ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ, ಈ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಯಾರು? ಅಲ್ಲಿ ಫಾರ್ಮರ್ಸ್ ಅನ್ನುವಂಥದ್ದು ಆನ್ಸರ್ ಆಗಬೇಕು. ನೆಕ್ಸ್ಟ್ ಪ್ರೊವೈಡ್ ಪೀಪಲ್, ಅವರು ರೈತರು ಜನರಿಗೆ ಏನನ್ನ ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ಫುಡ್ ಅನ್ನುವಂಥದ್ದು ಎರಡನೇದಕ್ಕೆ ಆನ್ಸರ್ ಆಗಬೇಕು. ನೆಕ್ಸ್ಟ್ ಅವರು ಅದರ್ ರಾ ಮೆಟೀರಿಯಲ್ಸ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದಕ್ಕೆ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ. ಮೂರನೇದಕ್ಕೆ ಕಂಟ್ರಿ
ಎಕನಾಮಿಕ್ ಪ್ರೋಗ್ರೆಸ್ ಆಗಬೇಕು. ನೆಕ್ಸ್ಟ್ ಕ್ರಾಪ್ ಫೇಲ್ಯೂರ್, ಅವರು ದ ಚಾಲೆಂಜಸ್ ಫೇಸ್ಡ್, ಅವರು ಯಾವ ಯಾವ ರೀತಿಯಾದಂತಹ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ ಅಂದ್ರೆ ಅನ್ಪ್ರೆಡಿಕ್ಟಬಲ್ ವೆದರ್. ನಾಲ್ಕನೇದು ಡ್ಯಾಶ್ ಕೊಟ್ಟಿದ್ದಾರೆ, ದಟ್ ಈಸ್ ಕ್ರಾಪ್ ಫೇಲ್ಯೂರ್ ಅನ್ನುವಂಥದ್ದು ಆನ್ಸರ್ ಆಗ್ಬೇಕಾಗುತ್ತೆ. ಡೆಬ್ಟ್, ಸಾಲ ಅನ್ನುವಂಥದ್ದು ಅದೆಲ್ಲವೂ ಸಹ ಈಗಿನ ಏನು ರೈತರು ಎದುರಿಸುವಂತಹ ಚಾಲೆಂಜಸ್ ಗಳಾಗಿದ್ದಾವೆ. ಇದು 2 ಮಾರ್ಕ್ಸ್ ಇರುತ್ತೆ ನಿಮಗೆ. 32ನೇ ಕ್ವಶನ್ ನೋಟ್ ಮೇಕಿಂಗು 2 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ನೆಕ್ಸ್ಟ್ 34ನೇ ಪ್ರಶ್ನೆ ಏನ್ ಕೇಳಿದ್ರೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅನ್ನ ಕೇಳ್ತಾರೆ. ಕ್ವಶನ್ ನಂಬರ್ 34 ಏನ್ ಕೇಳ್ತಾರೆ ಅಂತಂದ್ರೆ 5 ಮಾರ್ಕ್ಸ್ ಇರುತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತ ಕೆಲವೊಂದು ಸೆಂಟೆನ್ಸ್ ಕನ್ವರ್ಸೇಷನ್ ಕೊಟ್ಟಿರ್ತಾರೆ, ಅದನ್ನ ರಿಪೋರ್ಟ್ ಮಾಡ್ಬೇಕು. ಅದನ್ನ ನೀವು ಹೇಗೆ ಮಾಡ್ತೀರಾ ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳಿದಾರೆ ನೋಡಿ, ಆಲ್ಫಿನೋ ವಾಟ್ ಈಸ್ ಬ್ಲೈಂಡ್ನೆಸ್ ಅಂತ ಕೇಳಿದ್ದಾರೆ. ಇದನ್ನ ಹೇಗೆ ಚೇಂಜ್ ಮಾಡೋದು ನಾವು ಅಂತಂದ್ರೆ ಆಲ್ಫಿನೋ ಆಸ್ಕ್ಡ್ ದಟ್, ಯಾಕಂದ್ರೆ ಆಲ್ಫಿನೋ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಸೊ ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ಆಸ್ಕ್ಡ್ ಅಂತ ಬಳಸಿದೀವಿ. ಆಲ್ಫಿನೋ ಆಸ್ಕ್ಡ್ ಬೋರ್ಜಸ್ ವಾಟ್ ಬ್ಲೈಂಡ್ನೆಸ್ ಮೆಂಟ್ ಟು ಹಿಮ್. ಹಿಮ್ ಯಾರು? ಇದು ವಾಟ್ ಈಸ್ ಬ್ಲೈಂಡ್ನೆಸ್ ಮೆಂಟ್ ಟು ಹಿಮ್ ಅಂತ ಚೇಂಜ್ ಆಗಿದೆ. ನೆಕ್ಸ್ಟ್ ಬೋರ್ಜಸ್ ಇಟ್ ಈಸ್ ಎ ವೇ ಆಫ್ ಲೈಫ್. ಬ್ಲೈಂಡ್ನೆಸ್ ಅನ್ನುವಂಥದ್ದು ಇಟ್ಸ್ ಎ ವೇ ಆಫ್ ಲೈಫ್. ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ನಾನೇನು ಕಂಪ್ಲೀಟ್ ಇಟ್ ಈಸ್ ಎ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಹ್ಯಾಪಿ ಅಂತ ಇದೆ. ಸೊ ಬೋರ್ಜಸ್ ರಿಪ್ಲೈಡ್ ದಟ್, ಆ ಕೇಳಿರುವಂತಹ ಪ್ರಶ್ನೆಗೆ ಉತ್ತರನ ಹೇಳ್ತಾರೆ, ರಿಪ್ಲೈ ಮಾಡ್ತಾನೆ. ಏನಂತ? ಬೋರ್ಜಸ್ ರಿಪ್ಲೈಡ್ ದಟ್ ಇಟ್ ವಾಸ್ a way of life and that he was completely unhappy. That he was completely unhappy ಅಂತ ಚೇಂಜ್ ಆಗಿದೆ. ನೆಕ್ಸ್ಟ್ ಆಲ್ಫಿನೋ ಕೇಳ್ತಾನೆ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ಹಿಸ್ಟ್ರಿ ಆಫ್ ಬುಕ್ ಅಂತ ಕೇಳಿದಾನೆ. ಸೊ ಇದೆಲ್ಲ ಹೋಗ್ಬೇಕು ಅಂತಂದ್ರೆ ನಾವು ದಟ್, ಇಫ್ ಆರ್ ವೆದರ್ ಅದನ್ನೆಲ್ಲ ಯೂಸ್ ಮಾಡ್ಕೊತೀವಿ. ಅದು ರೂಲ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಆನ್ಸರ್ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ದೆನ್ ಆಲ್ಫಿನೋ ಆಸ್ಕ್ಡ್ ಬೋರ್ಜಸ್ ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ ಅನ್ನುವಂಥದ್ದು ಆಗ್ಬೇಕು. ಆನ್ಸರ್ ಚೇಂಜ್ ಆಗಬೇಕು. ನೆಕ್ಸ್ಟ್ ಬೋರ್ಜಸ್ ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ ಅಂತ ಇದೆ. ನೆಕ್ಸ್ಟ್ ಬೋರ್ಜಸ್ ರೆಸ್ಪಾಂಡೆಡ್, ಅದಕ್ಕೆ ಒಂದು ಪ್ರತ್ಯುತ್ತರವನ್ನ ಹೇಳ್ತಾನೆ. ಬೋರ್ಜಸ್ ರೆಸ್ಪಾಂಡೆಡ್ ದಟ್ ಇಟ್ ವಾಸ್ ಅನ್ ಎಕ್ಸಲೆಂಟ್ ಐಡಿಯಾ ಅಂತ ಇದೆ. ಈಸ್ ಇರುವಂತದ್ದು ವಾಸ್ ಆಗಿ ಚೇಂಜ್ ಮಾಡಿದೀವಿ. ಕ್ವಶನ್ ನಂಬರ್ 35 ನೋಡಿ, ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತ ಇದೆ. ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಕೇಳಿದ್ದಾರೆ. ಅಟೆ ಸಿಚುವೇಶನ್ ಏನ್ ಕೊಟ್ಟಿದ್ದಾರೆ, ಅಟೆ ಆಸ್ಪತ್ರೆಯಲ್ಲಿ ನಡೆಯುವಂತಹ ಸಿಚುವೇಶನ್ ಏನ್ ಕೇಳಿದ್ದಾರೆ. ಅಭಿಜಿತ್ ಅನ್ನುವಂತಹ ಹುಡುಗ ಕೇಳ್ತಿದ್ದಾನೆ, ಕ್ಯಾನ್ ಯು ಬುಕ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್. ಡೆಂಟಿಸ್ಟ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ರಿಸೆಪ್ಷನಿಸ್ಟ್ ಆನ್ಸರ್ ಏನಿದೆ, ಅಗ್ರಿ, ಓಕೆ ಅಂತ ಹೇಳ್ಬೇಕು. ಅದಕ್ಕೆ ಇಸ್ ಶೋರ್ ಅನ್ನುವಂಥದ್ದು ಬರೀಬಹುದು. ಅದಾದ್ಮೇಲೆ ಕೇಳಿದರೆ ಅಟ್ ವಾಟ್ ಟೈಮ್ ಡು ಯು ಅಗ್ರೀಡ್, ಎಸ್ ಅಂತ ಹಾಕಿದ್ರೆ ವಾಟ್ ಟೈಮ್ ಅಂತ ಕೇಳಿದರೆ ಯಾವ ಟೈಮಿಂಗ್ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕೋ ಆ ಟೈಮಿಂಗ್ಸ್ ಹಾಕೋಬಹುದು. 10 ಅಂತ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಅಭಿಜಿತ್ ಏನೋ ಕೇಳ್ತಾರೆ, ಗಿವಿಂಗ್ ಇನ್ಫಾರ್ಮೇಶನ್ ಇಲ್ಲ ಹಾಕ್ಬೇಕು, ಸಾರಿ, ಎಸ್ ಶೋರ್ ಅನ್ನುವಂಥದ್ದು ಇಲ್ಲಿ ಬರಬೇಕು. ನೆಕ್ಸ್ಟ್ ಅಭಿಜಿತ್ ಅದು ಗಿವಿಂಗ್ ಇನ್ಫಾರ್ಮೇಶನ್ ಹೇಳ್ತಾರೆ, ಎಷ್ಟು ಗಂಟೆಗೆ ಬೇಕು ಅಂದ್ರೆ 10 ಗಂಟೆಗೆ, ನಮಗೆ ಮಾರ್ನಿಂಗ್ 10 ಗಂಟೆಗೆ ಬೇಕು ಅಂತ ಹೇಳ್ತಾರೆ. ರಿಸೆಪ್ಷನಿಸ್ಟ್ ಓಕೆ, ಐ ವಿಲ್ ಬುಕ್ ಇಟ್, ನಾನು ಬುಕ್ ಮಾಡ್ತೀನಿ, ಓಕೆ. ಅಭಿಜಿತ್ ಅದಕ್ಕೆ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಹೇಳ್ತಾನೆ, ಗ್ರಾಟಿಟ್ಯೂಡ್ ಮೀನ್ಸ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ದಿಸ್ ಇಸ್ the conversation. Thank you for watching. If you like this class, please like, share and subscribe and hit the bell icon to receive upcoming videos.